ಬಟ್ ಕತೆ ಬೇರೆ. ಅಫ್ಕೋರ್ಸ್ ಟೈಟಲ್ ಸೇಮೇ ಇರ್ಬೋದು, ಬಟ್ ಅದೇ ಹೇಳ್ನಲ್ಲ, ಕತೆನೇ ಬೇರೆ. ಅದವ್ರು ಹೇಳ್ತಾರೆ, ನಾನ್ ಹೇಳ್ತೀನಿ, ಅದ ಕನ್ಫ್ಯೂಷನ್ ನಿಮಗ್ ಬಿಡ್ರಿ, ಸಿನಿಮಾ ನೋಡ್ಲಿ. ನೋ, ಇಟ್ ವಾಸ್ ವೆರಿ ನೈಸ್. ಇನ್ಫ್ಯಾಕ್ಟ್ ನಾನು ಪಾರ್ಟ್ 1 ನೋಡಿದ್ದೀನಿ. ನಂಗೆ ತುಂಬಾ ಇಷ್ಟ ಆಗಿರುವಂತ ಸಿನಿಮಾ ಸಂಜು ವೆಟ್ಸ್ ಕೀಟ. ಇನ್ಫ್ಯಾಕ್ಟ್ ಈ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ಆ ಸಿನಿಮಾ ಹಾಡ್ಗಳನ್ನೆಲ್ಲ ನಾವು ವಿ ಯೂಸ್ ಟು ಸೇಯಿಂಗ್, ನಾನ್ ಹಾಡ್ತಿದ್ದೆ. ಅಂಡ್ ಆ ಬ್ಯೂಟಿ ನೀವೇನ್ ಕೇಳಿದ್ರಿ ಅಲ್ಲ, ಅದು ನಾನು ಯಾಕೆ ನಗ್ತಿದೆ ಅಂದ್ರೆ, ಪ್ರತಿ ಬಾರಿ ಶಾರ್ಟ್ ತುಂಬಾ ಚೆನ್ನಾಗಾದಾಗೆಲ್ಲ ಅವರು ಆ ಮಾತು ಹೇಳ್ತಾರೆ, ಡೈರೆಕ್ಟರ್ ನಾಗಶೇಖರ್ ಅವರು, ಬ್ಯೂಡೆ ಅಂತ. ಸೊ ಅದವ್ರದ್ದೇ ಡೈಲಾಗ್. ಅಂಡ್ ಸಂಜು ಐ ಲವ್ ಯು ಅದು ಕೂಡ ಕ್ಯಾರಿ ಆಗಿದೆ ಈ ಸಿನಿಮಾದಲ್ಲಿ, ಆಸ್ ಹಿ ಸೆಟ್. ಸೊ ಎಸ್, ಅಷ್ಟೇ. ಐ ಥಿಂಕ್ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಶೂಟ್ ಮಾಡಿದಂತ ಟೈಮ್ ಅಲ್ಲಿ ಇದ್ದಂತ ವೆದರ್ ಆಗಿರ್ಬೋದು, ಬಿಕಾಸ್ ನಾವು ಡಿಸೆಂಬರ್ ಮಿಡ್ ಅಲ್ಲಿ ಹೋಗಿದ್ದು ನಾವು ಸ್ವಿಟ್ಜರ್ಲ್ಯಾಂಡ್ಗೆ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಮ್ಗೆ ಆ ತರ ತುಂಬಾ ಎಕ್ಸ್ಕ್ವಿಸಿಟ್ ಆಗಿ ನಮ್ಗೆ ಆ ವೆದರ್ ಸಿಗತ್ತೆ ಅಂತ. ಬಿಕಾಸ್ ನಾವ್ ಅನ್ಕೊಂಡಿದ್ವಿ ತುಂಬಾ ಫ್ರೀಸಿಂಗ್ ಆಗಿರುತ್ತೆ, ಕಷ್ಟ ಶೂಟ್ ಮಾಡೋದು, ಯಾವಾಗ್ಲೂ ಸ್ನೋ ಇರತ್ತೆ ಅಂತ. ಬಟ್ ಇಟ್ ವಾಸ್ ಫೆನಾಮಿನಲ್ ವೆದರ್ ನಮ್ಗೆ. ಐ ವಾಸ್ ಟೆಲ್ಲಿಂಗ್, ನೀವ್ ಎಷ್ಟು ಅದೃಷ್ಟ ಮಾಡಿದ್ರಿ, ನೀವ್ ಏನ್ ಪ್ಲಾನ್ ಮಾಡಿದ್ರು ಚೆನ್ನಾಗ್ ಆಗ್ತಿದೆ ಅಂತ. ಮಳೆ ಬರುತ್ತೆ ಅಂತ ಅನ್ಕೊಳ್ತೀವಿ, ಮಳೆ ಬಂದಿರಲ್ಲ. ಅಲ್ಲಿ ಸ್ನೋ ಇರತ್ತೆ, ಶೂಟ್ ಮಾಡಕ್ಕಾಗಲ್ಲ ಅನ್ಕೊಳ್ತೀವಿ. ಲಕ್ಕಿಲಿ ಬೈ ಗಾಡ್ಸ್ ಗ್ರೇಸ್ ಇಟ್ ವಾಸ್ ಸನ್ನಿ ಅಂಡ್ ಫ್ಯಾಬ್ಯುಲಸ್ ವೆದರ್ ಅಲ್ಲಿ ಇದ್ದಿದ್ದು. ಅಂಡ್ ಯಾ, ದಟ್ ಸ್ವಿಟ್ಜರ್ಲ್ಯಾಂಡ್ ಸ್ಕೆಡ್ಯೂಲ್ ನಾವೇನ್ ಶೂಟ್ ಮಾಡಿದ್ವಲ್ಲ, ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಅಂಡ್ ತುಂಬಾನೇ ಟಾಸ್ಕ್ ಕೊಡ್ತು ನಮ್ಗೆ. ಟ್ರಾವೆಲಿಂಗ್ ಫ್ರಮ್ ನಮ್ದು ಸ್ಟೇ ಏನಿತ್ತಲ್ಲ, ಅಲ್ಲಿಂದ ಎವ್ರಿ ಡೇ ವಿ ಯೂಸ್ ಟು ಟ್ರಾವೆಲ್ ಲೈಕ್ 3.5 to 4 hours one side. So imagine like 8 hours up and down travel ಮಾಡ್ತಿದ್ದು. And traveling and all, that's okay, but ಅಲ್ಲಿ ಶೂಟಿಂಗ್ ಮಾಡೋದಿದಲ್ಲ, that is like, oh god, incredible. And Switzerland, the bestest place to shoot. ವಿಜುವಲಿ ತುಂಬಾ ಚೆನ್ನಾಗಿ ಬಂದಿದೆ, ಲವ್ಲಿ. ನನಗೆ ಸತ್ಯ ಸರ್ ಪ್ರತಿ ಶಾರ್ಟ್ ಅಲ್ಲಿ ನೋಡಿದಾಗ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ, ಪ್ರತಿ ಒಂದು ಲೊಕೇಶನ್ಸ್ ಆಗಿರ್ಬೋದು. ಸೊ ಇಟ್ಸ್ ವೆರಿ ನೈಸ್. ಯಾವ್ದಲ್ಲಿ? ನಮ್ಮ ಸಿನಿಮಾದಲ್ಲ, ಇದರಲ್ಲ. ಐ ಥಿಂಕ್ ಟೈಟಲ್ ಟ್ರ್ಯಾಕ್ ನಂಗೆ ತುಂಬಾನೇ ಇಷ್ಟ.